ನನಗೆ ರಾಜಕಾರಣ ಕಲಿಸಿದ ಗುರು ಯಾರು ಇದ್ರೆ ಅದು ಯಶವಂತರಾವ್ ಗೌಡ್ರು. ಇಲ್ಲಿ ಸರ್ಕಲ್ದಾಗ ನಿಂತು ಮಾತಾಡೋರು ಮುಖಂಡರಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಇವತ್ತು ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಶಾಸಕರ ವಿರುದ್ಧ ಮಾಡುವಂಥ ಪ್ರಯತ್ನ ನೀವೇನು ಮಾಡ್ತಿದ್ದೀರಿ, ಅದು ನಿಮಗೂ ಶೋಭೆ ತರಂಗಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಬಾರ್ದಿತ್ತು, ಸೋಷಿಯಲ್ ಮೀಡಿಯಾದಾಗ ಹೋಗಿದ್ದೀನಿ. ಅದು ಪೋಸ್ಟ್ ಮಾಡಬಾರ್ದಿತ್ತು, ಮಾಡೀನಿ. ಅದು ಶಾಸಕರ ವಿರುದ್ಧ ಅಂತ ತಿಳ್ಕೋಬಾರ್ದು ಮತ್ತು ಪಾರ್ಟಿ ವಿರುದ್ಧ ತಿಳ್ಕೋಬಾರ್ದು. ನಾವು ಹೇಳೋದು ಇಷ್ಟೇ, ನೇರವಾಗಿ ಮಾತಾಡುವಂಥ ಇರಲ್ಲ. ಇಂಥ ಭಾಳ ಜನ 90% ಜನ ಶಾಸಕರಲ್ಲಿ ಇದ್ದಾರೆ, ಡ್ರಾಮಾ ಮಾಡಿ ಬದುಕುವಂಥ ಜೀವನ ನಡೆಸ್ತಾ ಇದ್ದಾರೆ. ಅದನ್ನು ನನಗೆ ಡ್ರಾಮಾ ಮಾಡಲಿಕ್ಕೆ ಬರೋದಿಲ್ಲ. ಅದು ಅಭಿವೃದ್ಧಿ ಕೆಲಸದಲ್ಲಿ ಅವ್ರ ಕೈ ಯಾರು ಹಿಡಿಯಂಗಿಲ್ಲ, ಕರ್ನಾಟಕದಲ್ಲಿಯೇ ಯಾರು ಹಿಡಿಯಂಗಿಲ್ಲ. ಆದರೆ ಕಾರ್ಯಕರ್ತರ ವಿಷಯದಲ್ಲಿ ಭಾಳ ಸ್ವಲ್ಪ ದುಡುಕ್ತಾರೆ ಗೌಡ್ರು ಅಂತೇಳಿ ನನಗೆ ಅನ್ನಿಸ್ತದೆ. ಎಲ್ಲರಿಗೂ ನಮಸ್ಕಾರ. ಇಂಡಿ ತಾಲೂಕಿನಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು 2-3 ಪೋಸ್ಟ್ ಹಾಕಿದ್ದೆ. ಅದು ಶಾಸಕರ ವಿರುದ್ಧ ಇದೆ ಅಂತೇಳಿ ಕೆಲವರು ಬಿಂಬಿಸಿ ನನಗೆ ಶಾಸಕರ ವಿರುದ್ಧ ಮಾಡುವ ಪ್ರಯತ್ನ ಸತತವಾಗಿ ನಡೆಯುತ್ತಿದೆ. ಇದು ಈಗಿಂದಲ್ಲ, ಇದು ಕೆಲವು 10 ವರ್ಷಗಳಿಂದ ಇದು ಸತತವಾಗಿ ನಡೀತಾ ಇದೆ. ನನಗೆ ರಾಜಕಾರಣ ಕಲಿಸಿದ ಗುರು ಯಾರು ಇದ್ರೆ ಅದು ಯಶವಂತರಾವ್ ಗೌಡ್ರು. ಅವರಿಂದ ರಾಜಕಾರಣ ಕಲ್ತವ ನಾ ಇದ್ದೀನಿ, ಅವರು ಶಿಷ್ಯನಾಗಿ ಬೆಳೆದವ ಇದ್ದೀನಿ. ಮತ್ತು ಅವ್ರ ಜೊತೆ ನಾ ಹೇಗಿರಬೇಕು, ನಾ ಏನು ಮಾಡಬೇಕು, ರಾಜಕೀಯ ಹೇಗೆ ಮಾಡ್ಕೊಂಡು ಹೋಗ್ಬೇಕು, ನೇರವಾಗಿ ಹೇಗೆ ಮಾತಾಡಬೇಕು ಅನ್ನೋದು ಅವರಿಂದೇ ನಾನು ಕಲ್ತೀನಿ. ಇಲ್ಲಿ ಸರ್ಕಲ್ದಾಗ ನಿಂತು ಮಾತಾಡೋರು ಮುಖಂಡರಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಇವತ್ತು ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಶಾಸಕರ ವಿರುದ್ಧ ಮಾಡುವಂಥ ಪ್ರಯತ್ನ ನೀವೇನು ಮಾಡ್ತಿದ್ದೀರಿ, ಅದು ನಿಮಗೂ ಶೋಭೆ ತರಂಗಿಲ್ಲ. ಮತ್ತು ನನಗೆ ಏನಾದರೂ ಪ್ರಶ್ನೆ ಮಾಡೋದಿತ್ತು ಅನ್ನೋದು ನಾನು ನೇರವಾಗಿ ಶಾಸಕರ ಜೊತೆ ಮಾತಾಡ್ತೀನಿ, ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ನಮ್ಮ ಸಮಾಜಕ್ಕೆ ಇಷ್ಟೊಂದು ಅನ್ಯಾಯ ಆಗ್ತದ ಅಂತೇಳಿ ನಮಗೆ ಅನ್ನಿಸ್ತದೆ. ಆದ್ರೆ ಅವರು ಎಲ್ಲ ಸಮಾಜದವರಿಗೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರಿಗೂ ಇರ್ತದೆ. ಈಗ ನಾವು ಹೇಳೋದು ಇಷ್ಟೇ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಬಾರ್ದಿತ್ತು, ಸೋಷಿಯಲ್ ಮೀಡಿಯಾದಾಗ ಹೋಗಿದ್ದೀನಿ. ಅದು ಪೋಸ್ಟ್ ಮಾಡಬಾರ್ದಿತ್ತು, ಮಾಡೀನಿ. ಅದು ಶಾಸಕರ ವಿರುದ್ಧ ಅಂತ ತಿಳ್ಕೋಬಾರ್ದು ಮತ್ತು ಪಾರ್ಟಿ ವಿರುದ್ಧ ತಿಳ್ಕೋಬಾರ್ದು. ನಾವು ಹೇಳೋದು ಇಷ್ಟೇ, ನೇರವಾಗಿ ಮಾತಾಡುವಂಥ ವ್ಯಕ್ತಿ ನಾನು, ನೇರವಾಗಿ ಮಾತಾಡುವಂಥ ವ್ಯಕ್ತಿ ನಾವು ಇದ್ದೀವಿ. ಈಗ ಯಾರು ಏನು ಅಪಾರ್ಥ ಮಾಡ್ಕೋತಾರೋ ಅದಕ್ಕೆ ನಮಗೇನು ಸಂಬಂಧ ಇಲ್ಲ. ನನ್ನ ಜೀವನದಲ್ಲಿ ಡ್ರಾಮಾ ಮಾಡಿ ಬದುಕೋಕೆ ಆಗಂಗಿಲ್ಲ. ನನಗೆ ಡ್ರಾಮಾ ಮಾಡ್ಲಿಕ್ಕೂ ಬರಂಗಿಲ್ಲ. ಇಂಥ ಭಾಳ ಜನ 90% ಜನ ಶಾಸಕರಲ್ಲಿ ಇದ್ದಾರೆ, ಡ್ರಾಮಾ ಮಾಡಿ ಬದುಕುವಂಥ ಜೀವನ ನಡೆಸ್ತಾ ಇದ್ದಾರೆ. ಆದರೆ ನನಗೆ ಡ್ರಾಮಾ ಮಾಡ್ಲಿಕ್ಕೆ ಬರಂಗಿಲ್ಲ. ಇರೋದನ್ನ ನೇರ ಹೇಳ್ತೀನಿ. ಅದಕ್ಕೆ ನನಗೆ ಶತ್ರುಗಳು ಹೆಚ್ಚಾಗ್ತಾವ. ಇದಕ್ಕೆ ಉತ್ತರ ಕೊಡೋದು ಅವಶ್ಯಕತೆ ನನಗೆ ಇಲ್ಲ. ಅವ್ರ ಕರ್ತವ್ಯ ಅವ್ರು ಮಾಡಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ಚುನಾವಣೆ ಬಂದಾಕರ ಇವ್ರು ಏನು ಮಾಡ್ತಾರೆ, ಇವ್ರು ಎಷ್ಟು ಪ್ರಯತ್ನ ಮಾಡ್ತಾರೆ ಶಾಸಕರ ಸಂಬಂಧ, ನಮ್ಮ ಮುಖಂಡರ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಮುಖಂಡರ ಬಗ್ಗೆ ನಾನು ಹೇಳ್ತೇನೆ. ಪ್ರತಿಯೊಬ್ಬರು ದುಡಿತೀರಿ, ನಿಮಗೆ ಸಹಕಾರ ಸಿಗ್ತದೋ ಬಿಡ್ತದೋ ಅದು ನೀವು ಬಿಟ್ಟಿದ್ದು. ನಮಗೆ ಸಹಕಾರ ಸಿಗ್ತದೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತದ. ಆದರೆ ಶಾಸಕರ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಏನು ಆಗ್ತಾ ಇದ್ದಾವೆ ಇಂಡಿಯಲ್ಲಿ, ಅದು ಶಾಶ್ವತದ. ಶಾಸಕರು ಕೆಲಸಗಳು ತೋರಿಸ್ತದೆ. ಸಾರ್ವಜನಿಕವಾಗಲಿ, ರಸ್ತೆ ಸುಧಾರಣೆ ಆಗಲಿ, ಪ್ರತಿಯೊಂದು ಹಂತದಲ್ಲೂ ಜಿಲ್ಲೆ ಆಗಲಿಕ್ಕೆ ಯೋಗ್ಯತೆಯನ್ನು ತಂದು ಕೊಡುವಂಥ ಯಾರು ಇದ್ರೆ ನಮ್ಮ ಶಾಸಕರವರು. ಅದು ಅಭಿವೃದ್ಧಿ ಕೆಲಸದಲ್ಲಿ ಅವ್ರ ಕೈ ಯಾರು ಹಿಡಿಯಂಗಿಲ್ಲ, ಕರ್ನಾಟಕದಲ್ಲಿಯೇ ಯಾರು ಹಿಡಿಯಂಗಿಲ್ಲ.
ಆದ್ರೆ ಕಾರ್ಯಕರ್ತರ ವಿಷಯದಲ್ಲಿ ಭಾಳ ಸ್ವಲ್ಪ ದುಡುಕ್ತಾರ ಗೌಡ್ರು ಅಂತೇಳಿ ನನಗೆ ಅನಿಸ್ತದೆ. ಅದು ದುಡುಕೋ ವ್ಯವಸ್ಥೆ ಯಾಕೆ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಶಾಸಕರ ರಾಜಕಾರಣ ಯಾವಾಗಲೂ ನಾವು ನೋಡ್ಕೊತ ಬಂದೀವಿ. ಅವ್ರದ್ದು ರಾಜಕಾರಣ ಯಾರಿಗೂ ತಿಳಿದಿಲ್ಲ ಇನ್ನವರಿಗೆ. ಎಷ್ಟು ಜನ ಇರ್ತಾರ ಅವ್ರ ಕಡೆ ಅವ್ರಿಗೆ ಯಾರಿಗೂ ತಿಳಿಯಂಗೂ ಇಲ್ಲ, ತಿಳಿಸೋಂಗೂ ಇಲ್ಲ. ಮತ್ತು ನಾವು ರಾಜಕಾರಣ ನಮ್ಮ ಲೆವೆಲ್ದಾಗ ನಾವು ಮಾಡ್ತಿರ್ತೀವಿ. ಶಾಸಕರ ರಾಜಕಾರಣ ಏನದ ಹೈ ಲೆವೆಲ್ ಇರ್ತದೆ, ಕರ್ನಾಟಕ ಲೆವೆಲ್ ಇರ್ತದೆ, ದೇಶದ ಲೆವೆಲ್ ಇರ್ತದೆ, ಜಿಲ್ಲೆ ಲೆವೆಲ್ ಇರ್ತದೆ. ನಮ್ಮ ಲೆವೆಲ್ದಾಗ ನಾವು ರಾಜಕಾರಣ ನಾವು ಮಾಡಲಿಲ್ಲ ಅಂದ್ರೆ, ಮತ್ತು ನೇರವಾಗಿ ಹೇಳಿಲ್ಲ ಅಂದ್ರೆ ನಾವು ಯಾಕೆ ಲೀಡರ್ಶಿಪ್ ಮಾಡಬೇಕು? ನಾವು ನೇರವಾಗಿ ಹೇಳ್ತೀವಿ ಅಷ್ಟೇ, ನಾವು ಕೆಟ್ಟದ್ದಾಗ್ತೀವಿ, ಮಂದಿಗೆ ಕೆಟ್ಟದ್ದಾಗ್ತೀವಿ ನಾವು. ಹೀಗಾಗಿ ನಾವು ಸೋಷಿಯಲ್ ಮೀಡಿಯಾಗಿಂತ ಎಲ್ಲರೂ ಅವೇರ್ನೆಸ್ ಇಟ್ಕೊಂಡು ಶಾಸಕರಿಗೆ ಯಾವುದೇ ಕೆಲಸಕ್ಕಾಗಲಿ, ಏನೇ ಅಭಿವೃದ್ಧಿ ಕೆಲಸಕ್ಕಾಗಲಿ ಎಲ್ಲರೂ ಕೂಡಿ ಒಂದು ಸ್ವಲ್ಪ ಪ್ರಶ್ನೆ ಮಾಡಿದ್ರೆ ಮತ್ತಷ್ಟು ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗುವಂಥ ಎಲ್ಲ ಲಕ್ಷಣಗಳು ಇರ್ತಾವೆ. ನೀವು ಪ್ರಶ್ನೆನೇ ಮಾಡಲಿಲ್ಲ ಅಂದರೆ ಐದು ವರ್ಷಕ್ಕೊಮ್ಮೆ ಬಂದಾಕಾರ ಅಷ್ಟೇ ನೀವು ಪ್ರಶ್ನೆ ಮಾಡೋದು, ಏನಾರು ಕೇಳೋದು ಅದು ತಪ್ಪು. ಪ್ರತಿದಿನ ಪ್ರಶ್ನೆ ಮಾಡಬೇಕು. ಶಾಸಕರ ನಮ್ಮ ಸಮಾಜಕ್ಕೆ ಇದು ಆಗಿಲ್ಲ, ಶಾಸಕರೇ ನಮ್ಮ ಸಮಾಜಕ್ಕೆ ಅದೊಂದು ಕೆಲಸ ಅದ, ಅದು ಮಾಡಿಕೊಡ್ರಿ, ಇಂಥ ಪ್ರಶ್ನೆಗಳು ಯಾಕೆ ಮಾಡಂಗಿಲ್ಲ? ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಆಗೋ ಟೈಮ್ನಾಗ ಯಾರೂ ಮಾತಾಡಂಗಿಲ್ಲ. ಯಾಕೆ ಮಾತಾಡೋದಿಲ್ಲ? ಅವ್ರೇನು ನಿಮಗೆ ಹೊಡಿತಾರ? ಇಲ್ಲ, ಕುಂಡ್ರಿಸಿ ಸಮಾಧಾನ ಹೇಳಿ ಕಳಿಸ್ತಾರೆ ಅವರು. ಅದು ಹಂಗಿಲ್ಲ, ಇದು ಹಿಂಗದ ಅಂತೇಳಿ ಆ ಪ್ರಯತ್ನ ಯಾರೂ ಮಾಡಂಗಿಲ್ಲ. ಶಾಸಕರ ಅಂಜಿಕೆ ಭಾಳ ಅದ ಅಂತ ಹೇಳ್ತಾರೆ. ಅವ್ರು ಏನೇನು ಮಾಡ್ತಾರೆ, ಭಾಳ ಇದು ಅದಾರ ಗೌಡ್ರು ಡೇಂಜರ್ ಅದಾರ ಅಂತ ಹೇಳ್ತಾರೆ. ಡೇಂಜರ್ ಇಲ್ಲ, ಅವರಷ್ಟು ಮೃದು ಮನುಷ್ಯನೇ ಯಾರೂ ಇಲ್ಲ. ನೀವು ಜನರು ಹಂಗೆ ತಿಳ್ಕೊಂಡ್ರಿ. ಯಾವುದೇ ಸಮಾಜದಿಂದ ಯಾವುದೇ ಏನು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಶಾಸಕರ ಚರ್ಚೆ ಮಾಡ್ರಿ. ಈಗ ನನ್ನ ಹಾಗೆ ಸೋಷಿಯಲ್ ಮೀಡಿಯಾದಾಗ ಹಾಕಿ ಮಂದಿಗೆಲ್ಲ ಬಯಸ್ಕೊಳ್ಳುವಂಥದ್ದು ಅಂತ ಮಾಡಬೇಡ್ರಿ. ನಾವು ಸೋಷಿಯಲ್ ಮೀಡಿಯಾದಾಗ ಹಾಕಿದ್ದು ನನಗೆ ಎಷ್ಟು ತಿಳಿತೋ ಅಷ್ಟು ಮಾಡಿದೆ. ಈಗ ನನಗೆ ತಿಳುವಳಿಕೆ ಅವರಿಂದ ಬಂದದ, ರಾಜಕಾರಣ ಅವರಿಂದ ಕಲ್ತೀನಿ. ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತದ, ನನ್ನ ಶಕ್ತಿ ಏನದ ನನಗೆ ಗೊತ್ತದ. ಎಲ್ಲ ಮುಖಂಡರ ಶಕ್ತಿ ಏನದ ಅವ್ರಿಗೆ ಬಿಟ್ಟಿದ್ದದ. ಆದರೆ ನಾ ಯಾವುದೇ ಕಾರಣಕ್ಕೂ ವಿರೋಧ ಮಾಡುವಂಥ ಮನುಷ್ಯ ಅಲ್ಲ. ವಿರೋಧ ಮಾಡಿದ್ರು ಮತ್ತೆ ನಾ ಶಾಸಕರ ಕಡೆ ಹೋಗೋನೆ. ಇದು ನಮ್ಮದು ಸ್ವಭಾವ ಅದ. ಏನೇ ಇರಲಿ, ಮುಂದೆ ಬರುವಂಥ ದಿನಗಳಲ್ಲಿ ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಇದಕ್ಕೆ ಸೋಷಿಯಲ್ ಮೀಡಿಯಾದಾಗ ನಾ ಹಾಕಿದ್ದಕ್ಕೆ ಇದಕ್ಕೆ ನಾವು ವಿಷಾದ ಕೊಡಿಸ್ತೀನಿ. ಈಗ ನಮ್ಮ ಜನರಿಗೆ, ನಮ್ಮ ತಾಲೂಕಿನ ಎಲ್ಲ ಸಮಾಜದವರಿಗೆ ಕಳಕಳಿ ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ಎಲ್ಲರೂ ನೀವು ಶಾಸಕರ ಒಡನಾಟಿಯಾಗಿ ಅವ್ರ ಪರವಾಗಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿರಿ. ಮಗ್ಗಲ್ ಕೂತು ಚೂರಿ ಹಾಕೋದು ಕೆಲಸ ಮಾಡಬೇಡ್ರಿ. ಇದು ಇಷ್ಟೇ ನಿಮ್ಮ ಕಳಕಳಿ ವಿನಂತಿ ಮಾಡ್ಕೊತೀನಿ. ನಾನಂತರೂ ಬರ್ತೀನೋ ಬಿಡ್ತೀನೋ ಶಾಸಕರ ಹತ್ತಿರ ಅದು ಎರಡನೇ ಮಾತದು, ಅದು ಮುಂದೆ ವಿಚಾರ ಮಾಡೋಣ. ಆದ್ರೆ ಯಾರು ಇರ್ತೀರಿ ಅವ್ರು ನಿಯತ್ತಾಗಿರಲಿ ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ.